ಗೈಸ್ ಬಂದ್ವಿ ನೋಡಿ, ಇದೇ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಸ್ಟ್ಯಾಚು ಆಫ್ ಶಕ್ತಿ ಇದು, ಏಷ್ಯಾದಲ್ಲೇ ದೊಡ್ಡ ಸ್ಟ್ಯಾಚು ಅಂತ ಇದು ಅಂತ ಅವಾರ್ಡ್ ಕೂಡ ತಗೊಂಡಿದೆ. ಮೇಡಮ್ ಇಲ್ಲಿ ಯಾವಾಗ ಸೇರ್ಕೊಂಡ್ರಿ? ಯಾಕಂದ್ರೆ ನಾನು ಕ್ರೌಡ್ ಮ್ಯಾನೇಜ್ ಮಾಡ್ತಾಳೆ. ನಾನು ಜಾಗ ಬಿಟ್ಟಿದ್ದೀನಿ. ಸ್ಟ್ಯಾಚು ಹತ್ತಿಗೆ ಹೋಗ್ಬಿಟ್ಟಿದ್ದೀನಿ ನೋಡಿ ಗೈಸ್, ಇಷ್ಟು ದೊಡ್ಡ ಸ್ಟ್ಯಾಚು. ಬಂದ್ಬಿಟ್ಟು 3 ವಾರ ಇಲ್ಲ 5 ವಾರ 7 ವಾರ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ನೋಡಿ. ಎಷ್ಟು ಕೈ ಮುಕ್ಕೊಂಡ್ಯಾ? ಏನು ಕೇಳ್ಕೊಂಡೆ? ಎಲ್ಲರಿಗೂ ಒಳ್ಳೇದು ಮಾಡು. ಎಲ್ರ ಕಣ್ಣು ಬೇರೆ ಕಡೆ ಇದ್ರೆ ಇವಳ ಕಣ್ಣು ಇಲ್ಲಿ ಇದು ಕಡೆ. ಕ್ಲಿಪ್ಸು, ಚಿಪ್ಸು, ಪಪ್ಸು, ತಳಕಂ ಬಳಕಂ ಮಾಯಾ ಬಜಾರು. ಗೈಸ್ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಒಂದು ಬ್ಯೂಟಿಫುಲ್ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಈ ಕಂಟಿನ್ಯೂಸ್ ವ್ಲಾಗ್ಸ್ ನಿಮಗೆ ಬೇಜಾನ್ ವ್ಲಾಗ್ಸ್ ಬರುತ್ತೆ, ಎಲ್ಲ ಫನ್ ಇರುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಫನ್ ಇರುತ್ತೆ ಅಂದ್ರೆ ಎಲ್ಲೋ ಡೈಲಿ ವ್ಲಾಗ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಆಗ್ತೀರಾ. ಒಂದು 3 days ಡೈಲಿ ಮಾಡ್ಬಿಡ್ತೀವಿ ಗೈಸ್, ಬೋರ್ ಮಾಡ್ಕೋಬೇಡಿ. ಸೊ ಇವಾಗ ನಾವು ಇವತ್ತು ಚಾಮುಂಡೇಶ್ವರಿ ತಾಯಿ ವರ್ಧಂತಿ, ತಾಯಿಯ ಹುಡ್ದಬ್ಬ ಇವತ್ತು. ಸೊ ಅದಕ್ಕೆ ನಾವು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಎಲ್ಲಿಗೆ ಹೋಗ್ತೀವಿ ಹೇಳಿ? ಮೈಸೂರಲ್ಲಿ ತುಂಬಾ ರಶ್ ಇದೆ, ಹೋಗಕ್ಕಾಗಲ್ಲ. ನಾವು ಗೌಡಗೆರೆಗೆ ಹೋಗ್ತೀವಿ. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನಿಮ್ಗೆಲ್ಲ ಗೊತ್ತಿರುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬಾ ಜನ ಗೊತ್ತು. ಸೊ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ತೋರಿಸ್ಕೊಡ್ತೀವಿ ದೇವಸ್ಥಾನನ. ಸೊ ಅದು ಮದ್ದೂರು ಚನ್ನಪಟ್ಟಣ ಹತ್ರ ಇದೆ, ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ. ಸೊ ಅದಕ್ಕೆ ಹೋಗ್ತಾ ಇದೀವಿ ನಾವು. ಸೊ ನಮ್ಮ ಜೊತೆ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ. ಇವರು ಸೀನಿಯರ್ ಸಿಟಿಸನ್ಸ್ ಜಾಯ್ನ್ ಆಗಿದ್ದಾರೆ ನೋಡಿ. ನಮ್ಮ ಕಾರಲ್ಲಿ ಇವ್ರಿಗೆ ಫ್ರೀ ಟಿಕೆಟು, ಅದಕ್ಕೆ ಬಂದವ್ರೆ ನಮ್ಮ ಜೊತೆ ಹೋಗೋಣ. ನಮ್ಮ ಜೊತೆ ಹಾಯ್, ಇವನು ಜೂನಿಯರ್ ಸಿಟಿಸನ್. ಹಾಯ್ ಚಿಕ್ಕಪ್ಪ. ಹಾಯ್, ಮಾತಾಡು. ಮೂಗನ ನೀನು ಪ್ಯಾಂಟ್ ಹಾಕಿಲ್ಲ ಬಿಡಿ ನನಗೆ. ಏನಪ್ಪ ಸಮಾಚಾರ? ಇವರಿಬ್ರು ನೋಡಿಲ್ಲ ಗೈಸ್, ಅದಕ್ಕೆ ನಾವು ಬರ್ತೀವಿ ಅಂದ್ರು. ಸೊ ಅದಕ್ಕೆ ಊರಿಂದ ಕರ್ಸ್ಕೊಂಡಿದೀವಿ, ಒಟ್ಟಿಗೆ ಹೋಯ್ತಾ ಇದೀವಿ. ಹಾಂ ಹಾಂ ಹಾಂ. ಆಮೇಲೆ ಗೈಸ್ ನಮ್ಮ ಅಪ್ಪಗೆ ಅಲ್ಲೂ ಬಂದ್ಬಿಟ್ಟಿದೆ, ಆಯ್ತಲ್ಲ ವಯಸ್ಸು, ಅಲ್ಲೂ ಬಂದಿದೆ, ಅದು ತೋರ್ಸ್ಕೊಳಕ್ ಬಂದವ್ರೆ. ಸೊ ಅದು ಒಟ್ಟಿಗೆ ಇದು ಎಲ್ಲ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಒಟ್ಟಿಗೆ ಮಾಡ್ತಾ ಇದೀವಿ. ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರು ಸಂಜೆಗೆ. ತಂದಿರೋದು ಫೋನ್ಸ್ಕೊಂಡು ಮುಡ್ಕೊಂಡವಳೆ. ಇವಾಗ ಸದ್ಯಕ್ಕೆ ನಾವು ಗೌಡಗೆರೆಗೆ ಹೊರಡಬೇಕು. ಚಲೋ ಲೋಕಾರ್ಚ್ ಹೋಗೋಣ. ಎಲ್ಲಿಗೆ ಹೋಗ್ತಿದೀವಿ ನಾವು? ಎಲ್ಲಿಗೆ ಹೋಗ್ತಿದೀವಿ? ದೇವಸ್ಥಾನಕ್ಕೆ ಹೋಗ್ತಿದೀವಾ? ನೀನು ಬತ್ತೀಯಾ? ಹಾಂ, ನಿಮ್ಮ ಸ್ಕೂಲ್ ಹೆಸ್ರೇನು? ನಿಮ್ಮ ಸ್ಕೂಲ್ ಹೆಸ್ರೇನು ಹೇಳು? ನಿಮ್ಮ ಸ್ಕೂಲ್ ಹೆಸ್ರೇನು? ಗುಡ್ ಶೆಪರ್ಡು. ಸರಿ ಆಯ್ತು ನೋಡಿ, ಹೊರಡೋದು. ನಿಮ್ಮ ಹೆಸರು ಹೇಳು? ಚೈತ್ರ ಮ್ಯಾಮು. ಅಂಡ್ ಗೈಸ್, ನಾವು ಹೊರಟಿದೀವಿ ಈಗ ದೇವಸ್ಥಾನಕ್ಕೆ. ಸೊ ನಾವು ಆಕ್ಚುಲಿ 9:30ಗೆ ಹೊರಡ್ಬೇಕು ಅನ್ಕೊಂಡಿದ್ದು, ಹೊರಟಿರೋದು 10:30ಗೆ, 1 hour ಲೇಟ್ ಆಗಿದೆ. ಅಂಡ್ ಹಂಗೆ ಹೋಗ್ತಾ ನಾನು ಮನೇಲಿ ರೆಡಿ ಆಗಕ್ ಆಗ್ಲಿಲ್ಲ. ಸೊ ಬರೀ ಮಾಯಿಶ್ಚರೈಸರ್ ಹಚ್ಕೊಂಡ್ ಬಂದೆ. ಇಲ್ಲಿ ನಾನು ಸನ್ಸ್ಕ್ರೀನ್ ಹಚ್ಕೊಂಡು ರೆಡಿಯಾಗಿ ಹೋಗ್ಬೇಕು. ಸನ್ಸ್ಕ್ರೀನ್ ಒಂದೇ ನನಗೆ ಮೇಕಪ್ ಐಟಮ್ ಅಂತ ಜಾಸ್ತಿ ನಾನು ಯೂಸ್ ಮಾಡೋದು ಡೈಲಿ. ಅಂಡ್ ಈಗಂತೂ ನಾವು ತುಂಬಾ ಓಡಾಡ್ತಾ ಇದೀವಿ. ನೀವು ವ್ಲಾಗ್ಸ್ ನೋಡ್ತಿರ್ಬೋದು. ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದ್ವಿ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಮಂತ್ರಾಲಯ ಹೋಗಿ ಬಂದ್ವಿ. ಈಗ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾಳೆನೂ ಹೊರಗೆ ಹೋಗ್ತೀವಿ. ಎಲ್ಲಿ ಏನು ಅಂತ ನೆಕ್ಸ್ಟ್ ಹೇಳ್ತೀವಿ. ಎಷ್ಟು ಓಡಾಡ್ತಾ ಇದೀವಿ ಅಂತಂದ್ರೆ ನಂಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ಕೂ ನಂಗೆ ಟೈಮ್ ಆಗ್ತಾ ಇಲ್ಲ. ಯಾವ್ದೋ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಷ್ಟೇ. ಬಿಟ್ರೆ ನೋಡ್ತಿರ್ಬೋದು ನನ್ನ ಫೇಸಸ್ ಎಷ್ಟು ಈಗ ಸ್ವಲ್ಪ ಲೇಜಿ ಆಗ್ಬಿಟ್ಟಿದ್ದೀನಿ ಕೇರ್ ಮಾಡೋದಕ್ಕೆ. ಅಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ನಂಗೆ ಅರ್ಥ ಆಗ್ತದೆ. ಬಿಕಾಸ್ ಅದು ತೋರಿಸ್ತಾ ಇದೆ ನನಗೆ, ಫೇಸ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ನಾನು ಅವಾಗ ಹಚ್ಚನ ಇವಾಗ ಹಚ್ಚನ ಅಂತ ಸ್ವಲ್ಪ ಲೇಜಿ ಇದ್ದೇ ಇರುತ್ತಲ್ಲ. ಎಷ್ಟೇ ಹೇಳ್ಬೋದು ನಾವು, ಒಂದೊಂದ್ಸತಿ ಫಾಲೋ ಮಾಡೋದಕ್ಕೆ ನಮಗೂ ಕಷ್ಟ ಆಗುತ್ತೆ. ಅಂಡ್ ಕರೆಕ್ಟ್ ಆಗಿ ನಾನು ಯೂಸ್ ಮಾಡಿಲ್ಲ ಪ್ರಾಡಕ್ಟ್ಸ್ ನ. ಸೊ ಒಂದ್ ಸ್ವಲ್ಪ ಪಿಂಪಲ್ಸ್, ಆಕ್ನಿ ಮಾರ್ಕ್ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ಪುನಃ ನಾನು ಯಾವಾಗ್ಲೂ ಹೇಳೋ ತರ QR ಆ್ಯಪ್ ಅಪ್ಲಿಕೇಶನ್ ಅಲ್ಲೇ ನಾನು ಕನ್ಸಲ್ಟ್ ಮಾಡಿದೆ. ಸೊ ಅವರು ಹೇಳಿದ್ರು ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ತಿಲ್ಲ ಪ್ರಾಡಕ್ಟ್, ಅದಕ್ಕೆ ಅಂತ. ಅಂಡ್ ತುಂಬಾ ಓಡಾಡ್ತಾ ಇದೀವಿ, ತುಂಬಾ ಧೂಳು, ನೀರ್ ಚೇಂಜ್ ಆಗ್ತಾ ಇದೆ, ವೆದರ್ ಚೇಂಜ್ ಆಗ್ತಾ ಇದೆ. ಸೊ ಅದಕ್ಕೂ ತುಂಬಾ ಸ್ಕಿನ್ ಹಾಳಾಗ್ತಾ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿರಿ, ಯಾವ್ದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿ. ಅದು ನನಗೆ ಅರ್ಥ ಆಗಿದೆ ಇವಾಗ. ಸೊ ತುಂಬಾ ಬ್ರೇಕ್ಔಟ್ಸ್ ಆಗ್ತಾ ಇತ್ತು. ಅಂಡ್ ಇವಾಗ ಪುನಃ ನಾರ್ಮಲ್ ತಗೋತಾ ಇದ್ದೀನಿ. ಇನ್ನು ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇದೀವಿ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದ್ರೂ ಈಗ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಪ್ರಾಡಕ್ಟ್ಸ್ ನ. ಸೊ ನಾನು ಸುಮಾರು ಸತಿ ಹೇಳಿದ್ದೀನಿ ನಿಮ್ಗೆ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. QR ಆ್ಯಪ್ ಇಂದ ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡೋದು ಆಯಿಲ್, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಲಿಪ್ ಬಾಮು, ಫೇಸ್ ವಾಶು
ಆ್ಯಂಡ್ ನೈಟ್ ಆಲ್ಟರ್ನೇಟಿವ್ ಡೇಸ್ಗೆ ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಅದೊಂದು ಕಿಟ್ ಆಗಿ ಬರುತ್ತೆ. ನಾನು ನೋಡಿ ಇದು ಎಷ್ಟು ಯೂಸ್ ಮಾಡಿದೀವಿ ಅಂದ್ರೆ ನಾನು ಸಚಿನ್ ಇಬ್ರು ಯೂಸ್ ಮಾಡೋದು. ಲಾಸ್ಟ್ ಟೈಮ್ ನಿಮ್ಗೆ ಅದು ಬಾಕ್ಸೇ ಹೆಂಗ್ ಬರುತ್ತೆ ಅಂತ ತೋರಿಸಿದ್ದೆ ನಾನು ಆರ್ಡರ್ ಮಾಡಿ ಬಂದಿದ್ದನ್ನ. ಈ ಸತಿ ಆಗ್ಲೇ ಖಾಲಿ ಆಗಿದೆ ಇದು. ನಾವು ಇನ್ನೊಂದು ಸನ್ಸ್ಕ್ರೀನ್ ಆರ್ಡರ್ ಮಾಡಬೇಕು. ಅಂಡ್ ಇವ್ರಿಗೂ ಇಷ್ಟ ಆಗಿ ಇವರು ಇದನ್ನೇ ಯೂಸ್ ಮಾಡ್ತಿರೋದ್ರಿಂದ ಬೇಗ ಬೇಗ ಖಾಲಿ ಆಗ್ತಾ ಇದೆ. ಸೊ ಇವಾಗ ಲೈಕ್ ಸಮ್ಮರ್ ಅಲ್ಲಿ ನಾವು ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ಬೇಕು ಅನ್ಕೋತೀವಿ. ಇವಾಗ ನಮಗೆ ಗೊತ್ತಿರಲ್ಲ ನಾವು ಚೆನ್ನಾಗಿದೆ ಅನ್ಕೋತೀವಿ ಸ್ಕಿನ್, ಬಟ್ ಅದು ಏನಾದ್ರೂ ಡ್ಯಾಮೇಜ್ ಕಾಸ್ ಮಾಡ್ತಾ ಇರುತ್ತೆ. ಬಿಕಾಸ್ ತುಂಬಾ ಡಸ್ಟ್ ಇರುತ್ತೆ, ತುಂಬಾ ಓಡಾಡೋದ್ರಿಂದ. ಆಮೇಲೆ ವೆದರ್ ತುಂಬಾ ಚೇಂಜ್ ಆಗ್ತಾ ಇದೆ, ಮಳೆ ಗಾಳಿ ಬಿಸಿಲು ಎಲ್ಲ ಇದೆ. ಸೊ ಸ್ಕಿನ್ ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನನಗೆ ಆ ಕಿಟ್ ಬಂದು 2200 ರುಪೀಸ್ಗೆ ಅಷ್ಟಕ್ಕೆ ಅವೈಲೇಬಲ್ ಆಗಿ ಬಂದಿದ್ದು. ಎಲ್ಲಾ ಪ್ರಾಡಕ್ಟ್ಸ್, ಸನ್ಸ್ಕ್ರೀನು, ಮಾಯಿಶ್ಚರೈಸರು, ಫೇಸ್ ವಾಶು, ಆಮೇಲೆ ಟ್ರೂ ಆಲ್ಟರ್ನೇಟಿವ್ ಕ್ರೀಮ್ಸ್, ಅದು ನನಗೋಸ್ಕರ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದು ಪ್ರಾಡಕ್ಟ್ಸ್ ಅದು. ಸೊ ನೀವು ಚೆಕಪ್ ಮಾಡಿಸ್ಬೇಕು, ಈ ತರ ಮಾಡ್ಬೇಕು ಅಂತಂದ್ರೆ ನೀವೆಲ್ಲೋ ಹೊರಗಡೆ ಹೋಗಿ ಚೆಕಪ್ ಮಾಡಿಸಿದ್ರು 2200 ರುಪೀಸ್ಗೆ ನಿಮ್ಗೆ ಎಲ್ಲ ಬರಲ್ಲ. ಇದನ್ನ ನೀವು ಆರಾಮಾಗಿ 2 months ಯೂಸ್ ಮಾಡ್ಬೋದು. ಸೊ ನೀವು ಒಂದ್ಸತಿ ಕನ್ಸಲ್ಟ್ ಮಾಡಿ. QR ಆ್ಯಪ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕನ್ಸಲ್ಟ್ ಮಾಡಿ. ಅಲ್ಲಿ ಸ್ಕಿನ್ನಿಗೆ ಅಷ್ಟೇ ಅಂತಲ್ಲ, ನಮ್ಗೆ ಕೂದಲು ರಿಲೇಟೆಡ್ ಇಶ್ಯೂಸ್ ಇದ್ರೂ ನಾವು ಅದನ್ನು ಕನ್ಸಲ್ಟ್ ರೈಸ್ ಮಾಡ್ಬೋದು. ಅವ್ರು ನಮಗೆ ಅದನ್ನು ಕ್ಲಿಯರ್ ಮಾಡ್ತಾರೆ. ಸೊ ಕೂದಲು ಬಗ್ಗೆನೂ ನಾವು ಅಲ್ಲಿ ಎಂಕ್ವೈರಿ ಮಾಡ್ಬೋದು. ಅಂಡ್ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ಸ್ ಇರುತ್ತೆ. ನಿಮ್ದೇ ಅದೇ ಒಂದು ಚಾರ್ಟ್ ಕೊಡ್ತಾರೆ. ನಿಮ್ ಸ್ಕಿನ್ನಿಗೆ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಮಾಡಿ ಪ್ರಾಡಕ್ಟ್ಸ್ ನ ಕೊಡ್ತಾರೆ. ಸೊ ಅದೊಂದು ಬೆಸ್ಟ್ ಥಿಂಗ್. ನನಗಂತೂ ಬೆಸ್ಟ್ ಒಂದು ಏನು ಟೈಮ್ ಸೇವ್ ಆಗೋ ತರ ಇದು ಅಂತ ಅಂದ್ರೆ ಈ ತರದ್ದು. ಅಲ್ಲ ಆಚೆ ಎಲ್ಲೋ ಹೋಗಿ ಡಾಕ್ಟರ್ ವೇಟ್ ಮಾಡ್ಕೊಂಡು ಆಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಅಷ್ಟೊತ್ತು ಕಾದಿ ಅದೆಲ್ಲ ಏನು ಇರೋದೇ ಇಲ್ಲ. ಡೈರೆಕ್ಟ್ ನಮ್ಗೆ ಬೇಕಾದಾಗ ಫೋನ್ ತಗೋಬಹುದು, ನಾವು ಕನ್ಸಲ್ಟ್ ಮಾಡ್ಬೋದು. ಅದು ನಮ್ಗೆ ಏನೇನ್ ಮಾರ್ಕ್ಸ್ ಏನೇನಕ್ಕೆ ಆಗ್ತಾ ಇದೆ ಅಂತೆಲ್ಲ ತೋರಿಸುತ್ತೆ ಅಪ್ಲಿಕೇಶನ್. ಸೊ ಅದಾದ್ಮೇಲೆ ಅಲ್ಲೇ ಹೇಳುತ್ತೆ. ಎಲ್ಲಾನು ಸಬ್ಮಿಟ್ ಮಾಡಾದ್ಮೇಲೆ ಒಂದ್ ಫ್ಯೂ ಮಿನಿಟ್ಸ್ ತಗೊಂಡು ಡಾಕ್ಟರ್ ಇಂದ ವಾಯ್ಸ್ ನೋಟ್ ಕೂಡ ಬರುತ್ತೆ. ಸೊ ನಮ್ಗೆಲ್ಲ ಇಲ್ಲೇ ಫಿಂಗರ್ ಟಿಪ್ಸ್ ಅಲ್ಲೇ ಕ್ಲಿಯರ್ ಆಗ್ತಾ ಇದೆ. ನಾವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಬೇಕಾಗಿಲ್ಲ. ಸೊ ಆರಾಮಾಗಿ ನೀವು ಕನ್ಸಲ್ಟ್ ಮಾಡಿ ನಿಮ್ದು ಕ್ಲಾರಿಫಿಕೇಶನ್ಸ್ ಏನಿದೆ, ನಿಮ್ದೇನಾದ್ರೂ ಕ್ವೈರೀಸ್ ಇದ್ರೆ ಎಲ್ಲಾನು ಕ್ಲಿಯರ್ ಮಾಡ್ಕೋಬಹುದು. ಅಂಡ್ ನಿಮ್ಗೇನಾದ್ರೂ ಇಷ್ಟ ಆಗಿ ನೀವು ಇದನ್ನ ಡೌನ್ಲೋಡ್ ಮಾಡ್ತೀರಾ, ಕನ್ಸಲ್ಟ್ ಮಾಡ್ತೀರಾ, ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸಾಗಾ 100 ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಆಗುತ್ತೆ. ಅದನ್ನ ಮೆನ್ಷನ್ ಮಾಡಿರ್ತೀನಿ. ಯಾರು ಯೂಸ್ ಮಾಡ್ತೀರಾ, ಹೇಗ್ ಅನ್ಸುತ್ತೆ ಅಂತ ಹೇಳಿ. ಅಂಡ್ ತುಂಬಾ ಜನಕ್ಕೆ ಮಿನಿಮಮ್ 3 weeks ಅಲ್ಲಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಅಂಡ್ ನನಗೂ 3 weeks ಅಲ್ಲಿ ರಿಸಲ್ಟ್ಸ್ ಬಂದಿದೆ, ಅದಂತೂ ನಿಜ. 3 weeks ಅಲ್ಲಿ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಸ್ಕಿನ್ನು. ಅಂಡ್ ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಚೆನ್ನಾಗಿ ನೀರ್ ಕುಡೀರಿ. ಡಿಸ್ಕ್ರಿಪ್ಷನ್ ಅಲ್ಲಿ QR ಆ್ಯಪ್ ಲಿಂಕ್ ಇದೆ, ಡೌನ್ಲೋಡ್ ಮಾಡಿ ಯೂಸ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್, ವೆಲ್ಕಮ್ ಟು ಗೌಡ್ಗೆರೆ. ನಾವೀಗ ಗೌಡ್ಗೆರೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಟೆಂಪಲು. ಸೊ ಇಲ್ಲೇ ಕಾರ್ ಹಾಕ್ಬಿಟ್ಟು, ಇವತ್ತು ವರ್ಧಂತಿ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಎಸ್, ಮಂಗಳವಾರ ಆಗಿರೋದ್ರಿಂದ ಈ ಥರ ಬಸ್ಗಳೆಲ್ಲ ಬಂದಿದ್ದಾರೆ. ಊರಿನಿಂದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಇವತ್ತು ಬೇರೆ ಮಂಗಳವಾರ ಅಲ್ಲ. ಬಸ್ ಫೆಸಿಲಿಟೀಸ್ ಚೆನ್ನಾಗಿ ಕೊಟ್ಟಿದ್ದಾರೆ KSRTC ಅವರು. ಆರಾಮಾಗಿ ಅಲ್ಲಿ ಮೈಸೂರಲ್ಲಿ ಹತ್ತಿದ್ರೆ ಇಲ್ಲಿ ಬಂದು ಇಳಿತೀವಿ. ಗೌಡಗೆರೆಗೆ ಅಂತಲೇ ಸಪ್ರೇಟ್ ಬಸ್ಗಳಿರುತ್ತೆ. ವುಮೆನ್ಗೆ ಟಿಕೆಟ್ ಬೇರೆ ಇಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಇವಾಗ ಹೋಗಿ ನಾವು ದರ್ಶನ ಎಲ್ಲ ಮಾಡಬೇಕು ಗೈಸ್. ಬನ್ನಿ ಹೋಗೋಣ ಮುಂದಕ್ಕೆ. ಸರ್ ನಿದ್ದೆ ಮಾಡಿದ್ರ ಸರ್ ಕಾರಲ್ಲಿ? ನಿದ್ದೆ ಮಾಡ್ದಾ? ನಿದ್ದೆ ಬಂತ ಕಾರಲ್ಲಿ? ಮೂಗ ಅಂತ ಗೈಸ್ ಇನ್ನ ಹೆಸರು. ನೋಡಿ ಎಷ್ಟು KSRTC ಬಸ್ ಬಂದೈತೆ. 1 2 3 ಇವಾಗಲೇ 3 ಜನ ಬಸ್ಸಲ್ಲೂ ಫುಲ್ ಜನ ಬಂದಿರ್ತಾರೆ. ಬಂದು ಆಲ್ರೆಡಿ ವಾಪಸ್ ಆಯ್ತು ನೋಡಿ, ದರ್ಶನ ಮಾಡ್ಕೊಂಡಿರೋ. ಗೈಸ್ ಬಂದ್ವಿ ನೋಡಿ. ಇದೇ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಏನೋ ಕೂತ್ಕೊಂಡೆಲ್ಲ ಏನೋ ಮಾಡ್ತಿದ್ದಾರೆ ಜೋರಾಗಿ. ನಮ್ಮ ಸ್ಟ್ಯಾಚ್ಯೂ ಆಫ್ ಶಕ್ತಿ ಇದು ಏಷ್ಯಾದಲ್ಲೇ ದೊಡ್ಡ ಸ್ಟ್ಯಾಚ್ಯೂ ಅಂತ ಇದು ಅಂತ ಅವಾರ್ಡ್ ಕೂಡ ತಗೊಂಡಿದೆ. ಶ್ರೀ ಕ್ಷೇತ್ರ ಗೌಡಗೆರೆ. ಅಲ್ಲಿ ಬಸವ ಬರ್ತಿದೆ ನೋಡಿ, ಅದಕ್ಕೆ ಯಾರು ಹೋಗ್ತಾ ಇಲ್ಲ. ನೋಡ್ರಿ ಹೋಣ. ಇದು ಬಸವ ತುಂಬ ಫೇಮಸ್. ಬಸವನ ಆಶೀರ್ವಾದ ತಗೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಗೈಸ್ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು. ಮಧ್ಯಾಹ್ನ ದರ್ಶನ ಮಾಡ್ಕೊಂಡ್ರಾ? ಹಾಂ ಹೌದು, ಎಲ್ಲ ಹರಿಸ್ಕೊಂಡಿರ್ತಾರೆ. ಓಹೋ, ತುಳಿಯಲ್ ನೋಡಲ್ವಾ?
ಬಸವ ದಾಟ್ಲಿ ಅಂತಾರೆಲ್ಲ ಮಲ್ಗಡೆಯಲ್ಲಿ. ಬಸವ ಅಷ್ಟು ಪವರ್ಫುಲ್ಲು, ಬಸವನ ಅಷ್ಟು ನಂಬ್ತಾರೆ. ಮೇಡಮ್ ಎಲ್ಲಿ ಯಾವಾಗ ಸೇರ್ಕೊಂಡ್ರಿ? ಯಾಕಂದ್ರೆ ನಾನು ಕ್ರೌಡ್ ಮ್ಯಾನೇಜ್ ಮಾಡ್ತಾಳೆ. ನಾನು ಜಾಗ ಬಿಟ್ಟಿದ್ದೀನಿ. ಇಲ್ಲಿಂದ ನೋಡಿ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಎಷ್ಟು ಜನ ರಶ್ ಇದ್ದಾರೆ ಇವತ್ತು, ಪರವಾಗಿಲ್ಲ. ಮಸ್ತಾಗಿ ಮಾಡಿರೋದು ಇದು. ತಿರುಗುತ್ತೆ ಅದು, ವಿಡಿಯೋ ಮಾಡ್ಕೊಡ್ತಾರೆ ಇಷ್ಟು ಅಂತ. ಚೆನ್ನಾಗಿತ್ತಲ್ವ ಅಲಂಕಾರ ದರ್ಶನ ಎಲ್ಲ. ನೀಟಾಗಿ ಕಾಣಿಸ್ತು, ತುಂಬ ಹತ್ರದಿಂದ ನೋಡ್ಬೋದು ಇಲ್ಲಿ. ಆ್ಯಂಡ್ ಇವಾಗ ಗೈಸ್ ದರ್ಶನ ಆಯಿತು. ನಾವು ಈಗ ಮೇಲೆ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಇಲ್ಲಿ ಬಸ್ಸನ್ನು ದಾಟಕ್ಕೆ ಮಲಗಿದ್ರು, ಅವರೆಲ್ಲ ಸೇರ್ಕೊಬಿಟ್ರಿ. ರಶ್ ಇರಲಿಲ್ಲ, ರಶ್ ಆಗೋದು ಸಡನ್ನಾಗಿ. ನೋಡಿದ್ರಾ? ನೀವು ಮಲ್ಕೊಳ್ತಾನೆ ಸಂಪಾದಗತಿ ಅಂತೀರಾ? ಕೈ ಮಗಿ ಸ್ಟ್ಯಾಚು ಹತ್ರಿಗೆ ಹೋಗ್ಬಿಟ್ಟಿದ್ವಿ ನೋಡಿ ಗೈಸ್. ಇಷ್ಟು ದೊಡ್ಡ ಸ್ಟ್ಯಾಚು. ನಾವು ಇದ್ರ ಮುಂದೆ ಫುಲ್ ಚಿಕ್ಕದಾಗಿ ಕಾಣಿಸ್ತೀವಿ ನೋಡಿ ಈ ಕಡೆ. ಗೈಸ್ ಇಲ್ಲಿ ಕಾಯಿ ಕಟ್ಟೋದಕ್ಕೆ ಸಪ್ರೇಟ್ ವಿಶೇಷತೆ ಇದೆ. ಏನೋ ಅಂತ ಗಗನ ಹೇಳ್ತಾರೆ ಕೇಳಿ. ಗೈಸ್ ಇಲ್ಲಿ ನಮ್ಗೆ ಏನಾದರೂ ಅರ್ಸ್ಕೊಂಡು ನಾವೇನಾದರೂ ನೆರವೇರ್ಬೇಕು ಅಂತ ಅನ್ಕೊಂಡಿದ್ರೆ ಬಂದ್ಬಿಟ್ಟು 3 ವಾರ ಇಲ್ಲ 5 ವಾರ 7 ವಾರ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ. ನೋಡಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ, ನಂಬಿದ್ದಾರೆ ಜನ ಇಲ್ಲಿ. ಎಷ್ಟು ಜನ ನಂಬಿದ್ದಾರೆ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಆ್ಯಂಡ್ ಇದನ್ನ ತುಂಬಾ ಕಡೆ ಮಾಡ್ತಾರೆ ಈ ಥರ. ಆ್ಯಂಡ್ ಆ ಕಾಯಿನ ಬಂದು ಬಿಚ್ಕೊಂಡು ಹೋಗ್ಬೋದು ಅನ್ಸುತ್ತೆ, ಇಲ್ಲಾಂದ್ರೆ ಪ್ರಸಾದ ಮಾಡ್ತಾರೆ. ಹಾಂ ಹೌದು. ಆ್ಯಂಡ್ ಇಲ್ಲಿ ಫೇಮಸ್ ಅಂದರೆ ಕಾಯಿ ಕಟ್ಟೋದು ಮತ್ತು ಬಸಪ್ಪ, ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರ ಅಂತಲೇ ಇದು ಫೇಮಸ್ ನೋಡಿ. ಇನ್ನೂ ಬಸಪ್ಪ ಕಾಲಲ್ಲಿ ನೋಡಿರಿ. ಇವಾಗ ನಾವು ದಾಸೋಹಕ್ಕೆ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ಹಂಗೆಲ್ಲ ಒಳ್ಳೇದು ಮಾಡಲಿ ಗೈಸ್. ದರ್ಶನ ಆಯಿತು, ಎಲ್ಲ ಆಯಿತು. ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾವೆಲ್ಲ ಬಂದಿದ್ವಿ, ನಾವು ಫ್ರೆಂಡ್ಸ್ 4 ಜನ ಏನೋ ಬಂದಿದ್ವಿ. ದಾಸೋಹಕ್ಕೆ ಬಂದಿದ್ವಿ. ತಟ್ಟೆ ಎಲ್ಲ ನೀಟಾಗಿ ಡಿಶ್ ವಾಷಲ್ಲಿ ವಾಶ್ ಮಾಡ್ತೀವಿ ನೋಡಿದ್ವಿ. ಈಗ ಇಲ್ಲಿ ಎಲ್ಲ ನೋಡಿ ಎಷ್ಟು ಊಟ ಮಾಡ್ತಾಯಿದ್ರೆ ನಾವು ಊಟ ಬಂದಿದ್ವಿ. ಡಿಶ್ ವಾಷರ್ ಎತ್ಕೊಂಡವ್ರೆ. ಇಲ್ಲ ಡಿಶ್ ವಾಷರ್ಗೆ ಹಾಕ್ತಾಯಿದ್ರು ಅಲ್ಲಿ ತಗೊಂಡು. ಊಟ ಪಾಯಸ ಅನ್ನ ಸಾಂಬಾರೆಲ್ಲ ಇರುತ್ತೆ. ಇವತ್ತು ಬೇರೆ ತಾಯಿ ಹುಡ್ತಬ್ಬ ಸ್ಪೆಷಲ್ ಏನು ಮಾಡೋರು ನೋಡಬೇಕು. ಪಾಯಸ ನಮ್ಗೆ ಏನಿಸ್ತು ದೇವರು? ನೋಡಿದೆ ಚೆನ್ನಾಗಿ? ಕೈ ಮುಕ್ಕೊಂಡಿಯಾ? ಏನು ಕೇಳ್ಕೊಂಡೆ? ಎಲ್ಲರಿಗೂ ಒಳ್ಳೇದು ಮಾಡು. ನೋಡಿ ನಿಂಗೇನು ಅನಿಸ್ತು? ನನಗೆ ನಾನು ಮೂಗ ಅನಿಸ್ತು. ಎಲ್ಲಿ ಬಂದಿದ್ಯಾ ನೀನು? ಏನು ನೋಡಕ್ಕೆ ಬಂದಿದ್ಯಾ? ಏನು ಮಾಡಕ್ಕೆ ಬಂದಿದ್ಯಾ ಹೇಳು? ಎಲ್ರ ಕಣ್ಣು ಬೇರೆ ಕಡೆ ಇದ್ರೆ ಇವಳ ಕಣ್ಣು ಇಲ್ಲಿ ಇದು ಕಡೆ. ಕ್ಲಿಪ್ಸು, ಚಿಪ್ಸು, ಪಪ್ಸು ಇಂಥವ್ರ ಮೇಲೆ ಇವಳು ಕಣ್ಣು ಹೋಗೋದು. ಚಿಕ್ಕ ಕ್ಲಿಪ್ಪು, ದೊಡ್ಡ ಕ್ಲಿಪ್ಪು, ಬನಾನಾ ಕ್ಲಿಪ್ಪು, ಬಟರ್ಫ್ಲೈ ಕ್ಲಿಪ್ಪು ತಗೊಂಡು ಹೋಗಿಲ್ಲ. ನಂಗೆ ಮಮ್ಮಿಗೆ ಏನು ಬಿಡ ಬೇಕಾ ಮಮ್ಮಿ? ಬೇಡ ಬಿಡು. 20 ರೂಪಾಯಿ ಕಣ್ ತಕೋ. ಮಂಜ ಅಜಯ್ ನೀವು ನೋಡಿ ಜಪ್ತವನೇ ಲಸ್ಸಿನ. ನಿಮ್ಗೆ ಯಾವ ಕ್ಲಿಪ್ ಬೇಕಪ್ಪ? ಇದು ಬೇಕಾ ಇದು? ಗೈಸ್ ಇಲ್ಲಿಗೆ ನಮ್ಮ ಗೌಡ್ಗೆರೆ ದರ್ಶನ, ತಾಯಿ ಆಶೀರ್ವಾದ ಪಡ್ಕೊಂಡೆಲ್ಲ ಆಯಿತು, ಮುಗೀತು, ಹೋಗ್ತಾ ಇದ್ದೀವಿ. ಬಿಸಿ ಬಿಸಿ ಜಿಲೇಬಿ ಬಿಸಿ ಆಗ್ತಾವೆ ನೋಡಮ್ಮ ಅಲ್ಲಿ. ಗಗನ ಫುಲ್ ಡಯಟ್ ನೋಡಿ ಗೈಸ್. ಜಿಂಕೆ ಆಯ್ತಾಳೆ ಈಗ. ಬೇಡ ಬನ್ನಿ, ನಮ್ಮ ಅಪ್ಪಂಗೆ ಆಸೆ ನೀವು ಹೂ ಅಂದ್ರೆ ಸಾಕು ಈಗ. ಅಲ್ಲಿ ಕೇಳ್ಸೋಕೆ ಬನ್ನಿ, ಡಾಕ್ಟರ್ ಬೈತಾರ ಮೇಲೆ. ಸಿದ್ದರಾಮಯ್ಯ ನಿನ್ನ ನಂಬಿದೆ. ಗೈಸ್ ನೋಡಿ ಬಸ್ಗೆ ಎಲ್ಲ ಲೇಡೀಸೇ. 1% ಮೆನ್ ಇರ್ಬೋದು, 99% ವಿಮೆನ್ನೇ ಇದ್ದಾರೆ. ಫ್ರೀ ಬಸ್ನ ಮಹಿಮೆ. ಚಾಮುಂಡೇಶ್ವರಿ ದರ್ಶನ ಆಗ್ತಾಯಿದೆ ಎಲ್ಲರಿಗೂ. ಎಲ್ಲ ದೇವ್ರ ದರ್ಶನಕ್ಕೂ ಹೋಯ್ತಾರಮ್ಮ, ಮಿಸ್ ಮಾಡಿದೆ. ನಿನ್ಗಂಡೆ ನಮ್ಮ ಕಾರ ಸುತ್ತಿಸ್ತಾನೆ, ಮಜಾ ಹೊಡಿತೆ ಕೂತ್ಕೊಂಡು. ಬೆಂಗಳೂರಿಗೆ ಹೋದಾಗ ಬಸ್ ಹೌದು, ನಮ್ಮ ಮಮ್ಮಿನೂ ಬೈಕಲ್ಲಿ ಓಡಾಡ್ತಾರೆ ಊರಿಂದ ಇಲ್ಲಿಗೆ. ನಮ್ಮ ಮಮ್ಮಿ ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೆ, ಆದರೆ ನಮ್ಮ ಅಪ್ಪ ಬಿಡ್ತಾಯಿಲ್ಲ ದೇವಸ್ಥಾನಗಳಿಗೆ ಹೋಗಿ. ಗೈಸ್ ಗೌಡ್ಗೆರೆ ಮುಗಿಸ್ಕೊ ಬಂದ್ಬಿಟ್ಟು ನಮ್ಮ ಅಪ್ಪನ ಕರ್ಕೋಗಿ ಒಂದಲ್ಲೇ ಎತ್ತಾಕ್ಸ್ಬಿಟ್ಟು ಬಂದಿದ್ವಿ. ಒಂದಲ್ಲೂ ದಾನ
ದೇವ್ರ ಕೊಟ್ಟಿ ಒಂದೈತೆ ಎರಡು ದವಡೆ ಅಲ್ಲಿ ಗಾನ್ ಗೈಸ್, ಇನ್ನೊಂದೈತೆ, ಇನ್ನೊಂದೇ ಇರೋದು. ಒಂದು ಅದು ಉಳ್ಕಲ್ಲೇ ಅನ್ಸುತ್ತೆ. ಇವಳು ಇಲ್ಲಿ ಗಂಜಿ ತಿಂತಾಳೆ ನೋಡಿ. ಆ್ಯಂಡ್ ಗೈಸ್ ಈಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ? ಚಂದ್ರಪಟ್ಟಣಕ್ಕೆ ಹೊರಟಿದ್ದೀವಿ ಗೈಸ್. ಚಂದ್ರಪಟ್ಟಣಕ್ಕೆ ಹೋಗ್ತಿದ್ದೀವಿ. ನಾವು ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದೀವಿ. ಯಾಕೆ ಏನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನಾವು ಆಚೆ ಹೋಗ್ತಾಯಿದ್ವಿ. ಇವರು ನಾಳೆ ಹೋಯ್ತಾರೆ. ಇವಾಗ ನಾವು ಇರಲ್ಲ, ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಬ್ಬರನ್ನೇ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಹೋಯ್ತಾ ಇದೀವಿ. ಚಳಿ ಹೋಗೋಕ್ಕಾಗಲ್ಲ ಬೆಳಗ್ಗೆ. ಅಲ್ಲಿ ಬೇರೆ ಕೇಳಿಸ್ಬಿಟ್ಟಿರಾ ಮೆಚ್ಚಗೆ ಮನೆ ಕಡೆ. ಯೂಟ್ಯೂಬಲ್ಲಿ ರಾಜ್ಕುಮಾರ್ ಫಿಲಮ್ ನೋಡ್ಕೊಂಡು ಮನೆ ಕಡೆ ಅಷ್ಟೇ. ತಳಕಂ ಬಳಕಂ ಮಾಯಾ ಬಜಾರು ಗೈಸ್ ನೋಡಿ. ಮನೆ ಬಿಟ್ಟು ಆಗ್ಲೇ ಚಂದ್ರಪಟ್ಟಣಕ್ಕೆ ಬಂದ್ಬಿಟ್ಟಿದ್ವಿ. ಚಂದ್ರಪಟ್ಟಣಕ್ಕೆ ಶೌರ್ಯನೂ ಬಂದ್ಬಿಟ್ಟವನೇ ಗೈಸ್. ನಾನು ಬಂದಿರೋದಕ್ಕೆ ಇವ್ರು ಬಂದಿರೋದು ಬೆಳಗ್ಗೆನೆ ಬಂದ್ಬಿಟ್ಟವನು ಚಂದ್ರಪಟ್ಟಣಕ್ಕೆ ನಮ್ಮ ಜೊತೆ. ಇವನು ಕಣ್ರಿ ಇವ್ರಿಗೆಲ್ಲ ಗೈಸ್. ಸೊ ಫೈನಲಿ ನಾವು ಕುತ್ಕೊಂಡೆ ಮಾತಾಡೋ ಚೆನ್ನಾಗಿತ್ತು. ಇಲ್ಲಿ ನೋಡಿ ಶಿವಕುಮಾರ್ ನೋಡಿ ಗೈಸ್, ಇಲ್ಲಿ ನಾವು ಫೈನಲಿ ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ. ಸೊ ನಾವು ನಾಳೆ ಟ್ರಿಪ್ ಹೋಗ್ತಾ ಇದೀವಿ ಗೈಸ್. ನಾವು 2 ಡೇಸ್ ಟ್ರಿಪ್ ಹೋಗ್ತಾ ಇದೀವಿ. ಸೊ ಎಲ್ಲಿ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ನಾಳೆ ಬ್ಲಾಗ್ ಮಿಸ್ ಮಾಡಿ ಚೆಕ್ ಮಾಡಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.